ಈರುಳ್ಳಿ, ಇದು ಹಾಗಲಕಾಯಿ ಪಲ್ಯಗೆ ಈರುಳ್ಳಿ, ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ಸಣ್ಣದಾಗಿ ಹೆಚ್ಚಿ ಒಂದು ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು. ಈಗ ಚಿಕ್ಕ ಚಿಕ್ಕದಾಗಿ ಹಾಗಲಕಾಯಿ ಪಲ್ಯ ಮಾಡಲು ಇದು 1/4 kg ಹಾಗಲಕಾಯಿ ಇದೆ, 4-5. ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋದು. ಕಟ್ ಮಾಡಿ ಉಪ್ಪು ಹಾಕಿ ಒಂದು 10-15 ನಿಮಿಷ ಅದನ್ನು ನೆನೆಯಲು ಬಿಡಬೇಕು ಉಪ್ಪಿನಲ್ಲಿ. ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ರೌಂಡ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅದರಲ್ಲಿ ಮತ್ತೊಂದು 2 ಪೀಸ್ ಆದರೂ ಮಾಡಿ. ಇದಕ್ಕೆ ಬೀಜ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟುಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು, 1-2 ಸ್ಪೂನ್ ಉಪ್ಪು ಹಾಕಿ ಅದನ್ನು ಒಂದು 15-20 ನಿಮಿಷ ನೆನೆಯಲು ಬಿಡಬೇಕು. ಈ ಥರ ಕಲಸಿ ಅದರಲ್ಲಿರೋ ಕಹಿ ಎಲ್ಲ ಹೋಗ್ತದೆ. ಈ ಥರ ಕಲಸಿ ಇದನ್ನು ಮುಚ್ಚಿ ಸರಿಸಿಡಬೇಕು. ಆವಾಗ ನಾವು ಕಟ್ ಮಾಡಿ ಇಟ್ಟುಕೊಂಡ ಹಾಗಲಕಾಯಿ ನೋಡಿ, ಒಂದು 15-20 ನಿಮಿಷ ಆದಮೇಲೆ ಉಪ್ಪಲ್ಲೇ ಕರಗಿ ಈ ಥರ ಅದು ಕಹಿ ಎಲ್ಲ ಬಿಟ್ಟಿರ್ತದೆ. ಇದನ್ನೀಗ 2-3 ನೀರಲ್ಲೇ ಚೆನ್ನಾಗಿ ತೊಳೆಯಬೇಕು. ಹಿಚಿಕಿ ಈ ಥರ ಹಿಚಿಕಿ ತೊಳೆದ್ರೆ ಅದರಲ್ಲಿರೋ ಕಹಿ ಎಲ್ಲ ಹೋಗೋದು. ಹಾಗಲಕಾಯಿ ಪಲ್ಯಗೆ ಒಂದು ಬಟ್ಲ ಶೇಂಗಾ, ನಮ್ಮ ಕಡೆಗೆ ಶೇಂಗಾ ಅಂತೇವೆ, ಕೆಲವು ಕಡೆ ಕಡಲೆಕಾಯಿ ಅಂತಾರೆ. ಇದನ್ನು ಇದನ್ನು ಸಣ್ಣ ಉರಿಯಲ್ಲಿ ಹುರಿಯಬೇಕು. ಇದ್ರ ಜೊತೆಗೆ ಎಳ್ಳು, ಇದು ಈ ಥರ ಬಣ್ಣ ಚೇಂಜ್ ಆಗಿ ಚೆನ್ನಾಗಿ ಹುರಿದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದು
ಒಂದು ಪಾತ್ರೆಯಲ್ಲಿ ತೆಗೆದು ಇದಕ್ಕೆ ಎಳ್ಳು ಅದೇ ಪ್ರಮಾಣದಲ್ಲಿ ಎಳ್ಳನ್ನು ಹಾಕಿ ಹುರಿಯಬೇಕು. ಎಳ್ಳು ಬೇಗನೆ ಚಟಪಟ ಅನ್ನೋದು. ಎಳ್ಳು ಹುರಿದಿದೆ ಅಂತ ಗೊತ್ತಾಗಲ್ಲ, ಒಳ್ಳೆ ಪರಿಮಳ ಬರೋದು. ಈ ತರ ಚಟಪಟ ಚಟಪಟ ಅಂದ ನಂತರ ಗ್ಯಾಸನ್ನು ಬಂದ್ ಮಾಡಬೇಕು, ಬೇಗ ಕಪ್ಪಾಗುವುದು. ಈಗ ನಾವು ಹುರಿದಿಟ್ಟುಕೊಂಡ ಶೇಂಗಾ ಕಾಳು ಹಾಕಿ ಅದಕ್ಕೆ, ಅದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಅದಕ್ಕೆ ಎಳ್ಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ತರಿ ತರಿಯಾಗಿ ಮಿಕ್ಸಿ ಮಾಡಬೇಕು. ಭಾಳ ಸಣ್ಣಗೆ ಮಾಡಬಾರ್ದು, ತರಿ ತರಿಯಾಗಿ ಇರಬೇಕಿದು. ತರ ತರಿ ತರಿಯಾಗಿ ಇರಬೇಕಿದು, ಭಾಳ ಸಣ್ಣಗೆ ಆಗಬಾರ್ದು. ಈ ಥರ ತರಿ ತರಿಯಾಗಿ ಈ ಥರ ಮಾಡಿಟ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ನೀವು ಯಾವಾಗ ಬೇಕಾದ ತರಕಾರಿಗೂ ಹಾಕೋಬೋದು. ಇದನ್ನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ಸ್ಪೂನು ಎಣ್ಣೆ ಹಾಕಬೇಕು. ಪಲ್ಲೆಗೆ ಒಂದು 4 ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಹೆಚ್ಚಿಟ್ಟುಕೊಂಡ ಒಂದು ದೊಡ್ಡ ಈರುಳ್ಳಿ ಹಾಕಿ ಕೆಂಪಗಾಗುವವರೆಗೆ ಹುರಿಯಬೇಕು. ಈರುಳ್ಳಿ ಹಾಕಿ 1-2 ನಿಮಿಷ ಈ ಥರ ಫ್ರೈ ಆದ ನಂತರ, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದರಲ್ಲಿ ತೊಳೆದಿಟ್ಟುಕೊಂಡ ಹಾಗಲಕಾಯಿಯನ್ನು ಹಾಕಬೇಕು. ಇದನ್ನ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಹುರಿಬೇಕು. ಅವಾಗ ಅದರದ ಹಸಿ ವಾಸನೆ ಎಲ್ಲ ಹೋಗ್ತದೆ. ಅಲ್ಲಿಗೆ ಅದಕ್ಕೆ ಇದು ಮುಚ್ಚಬಾರದು. ಇದಕ್ಕೆ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಬೇಕಾದವರು ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ಹುಳಿ ಕಡಿಮೆ ತಿನ್ನುವ ಕಾರಣ ನಾವು ಹುಣಸೆ ಹಣ್ಣು ಹಾಕಲ್ಲ. ನೋಡಿ, ಒಂದು 5 ನಿಮಿಷ ಆದ್ಮೇಲೆ ಇದು ಹಸಿ ವಾಸನೆ ಗೊತ್ತಾಗ್ತದೆ. ಇದು ಅಡಿಗೆ ಮಾಡುವಾಗ
ಹಸಿ ವಾಸನೆ ಎಷ್ಟು ಬರ್ತದೆ ಎಷ್ಟು ಅದು ಕಡಿಮೆ ಆದ ನಂತರ ಇದಕ್ಕೆ ಟೊಮೆಟೊ ಹಣ್ಣು ಹಾಕಬೇಕು. ಇದು ಈ ಥರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡ ಟೊಮೆಟೊ ಹಣ್ಣು ಹಾಕಬೇಕು. ಟೊಮೆಟೊ ಹಣ್ಣು ಹಾಕಿ ಒಂದು 5 ನಿಮಿಷ ಅದರಲ್ಲೇ ಹುರಿಬೇಕು ಎಣ್ಣೆಯಲ್ಲಿ. ಅದು ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗುವುದು. ಒಂದು ಅರ್ಧ ಚಮಚ ಅರಿಶಿಣ ಪುಡಿ, 2 ಚಮಚ ಖಾರ, ಮಸಾಲೆ ಖಾರ. ನಾವು ಯಾಕಂದ್ರೆ ಎಲ್ಲದಕ್ಕೂ ಮಸಾಲೆ ಖಾರ ಉಪಯೋಗಿಸ್ತೇವೆ. ಮಸಾಲೆ ಖಾರ ಹಾಕಿ, ಕರ್ನಾಟಕದ ಜನ ನಾವು ಎಲ್ಲದಕ್ಕೂ ನಾವು ಮಸಾಲೆ ಖಾರನ, ಒಣ ಮೆಣಸಿನ್ಕಾಯಿ ಪೌಡ್ರ್ ಅಂತೂ ಉಪಯೋಗಿಸೋದಿಲ್ಲ. ಅದಕ್ಕೆ ಇದೆಲ್ಲ ಮಸಾಲೆ ಹಾಕಿರೋದನ್ನೇ ಉಪಯೋಗಿಸ್ತೇವೆ ನಾವು. ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾವು ಅವಾಗ ಎಳ್ಳು, ಶೇಂಗಾಕಾಯಿ ಮತ್ತು ಒಣ ಕೊಬ್ಬರಿ ಮಿಕ್ಸಿ ಮಾಡಿಟ್ಟಿದ್ವಲ್ಲ, ಅದೊಂದೆರಡು ಸ್ಪೂನ್ ಪೌಡ್ರನ್ನು ಇದಕ್ಕೆ ಹಾಕಿ, ಆಮೇಲೆ ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಕುದಿಯಲು ನೀರು ಹಾಕಿ, ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಬೇಕು. ಇದು ಕಹಿಯಾಗಿರ್ತದಲ್ಲ, ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು 5 ನಿಮಿಷ ಕುದಿಸಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದನ್ನು ಒಂದು 5 ನಿಮಿಷ ಕುದಿಯಲು ಬಿಡಬೇಕು ಸಣ್ಣ ಉರಿಯಲ್ಲಿ. ಒಂದು 5 ನಿಮಿಷ ಆದ ನಂತರ ನೋಡಿ ಎಣ್ಣೆ ಹೇಗೆ ಮೇಲೆ ಬಂದಿದೆ. ಇದು ಶೇಂಗಾ ಎಳ್ಳು ಹುರಿದು ಹಾಕಿದ್ವಲ್ಲ, ಅದು ಪರಿಮಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಜೋಳದ ರೊಟ್ಟಿ ಜೊತೆಗೆ ಬಹಳ ಚೆನ್ನಾಗಿರುವುದು. ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರೋದು. ಈ ತರ ಆದ ಮೇಲೆ ಇದನ್ನು ಮುಚ್ಚಿ ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ಹಾಗಲಕಾಯಿ ಪಲ್ಯ. ನಿಮ್ಮ ಕಡೆಗೆ ಹಾಗಲಕಾಯಿ ಗೊಜ್ಜು ಅಂತ ಹೇಳ್ತಾರೆ. ಒಮ್ಮೆ ಅದು ಇದನ್ನು ನೀವು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿದೆ.